Taste the Daily. Taste the Daily. ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟಿರುವ ಪ್ರಕರಣ. ನೇತ್ರಾವತಿ ನದಿಯಲ್ಲಿ ಶವಗಳನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಬುರುಡೆ ಗ್ಯಾಂಗ್ ವಿರುದ್ಧ ಕೋಕಾ ಕಾಯ್ದೆಯನ್ನು ಜಾರಿಗೊಳಿಸಲಿಕ್ಕೆ ಚಿಂತನೆ ನಡೆದಿದೆ. ಕೋಕಾ ಕಾಯ್ದೆ ಅತ್ಯಂತ ಪ್ರಬಲವಾದ ಕಾಯ್ದೆ ಇದು. SIT ಪ್ರಯೋಗಿಸುತ್ತಾ ಹಾಗಾದ್ರೆ ಈ ಬಗ್ಗೆ ಚಿಂತನೆಯನ್ನು SIT ತೆಗೆದುಕೊಂಡಿದೆ. ಕೋಕಾ ಕಾಯ್ದೆ ಅಂತ ಹೇಳಿದ್ರೆ ಕರ್ನಾಟಕ ಸಂಘಟಿತ ಅಪರಾಧ ನಿಯಂತ್ರಣ ಕಾಯ್ದೆ. ಆ ಕಾಯ್ದೆಯಡಿ ಇವರನ್ನ ಒಳಪಡಿಸಿದರೆ, ಕೋಕಾ ಕಾಯ್ದೆಯನ್ನು ಒಳಪಡಿಸಿದರೆ ಈ ಬುರುಡೆ ತಂಡಕ್ಕೆ ಬಹಳ ದೊಡ್ಡ ಸಂಕಷ್ಟ. ನೋಡಿ, ಅಪರಾಧವನ್ನ ತಡೆಯಲು ನಿಯಂತ್ರಿಸಲು ಜಾರಿಯಲ್ಲಿರುವಂಥ ಕಾಯ್ದೆ ಅಂದರೆ ಅದು ಕೋಕಾ ಕಾಯ್ದೆ. ಅಕ್ರಮವಾಗಿ ಕಾರ್ಯನಿರ್ವಹಿಸುವ ಗ್ಯಾಂಗ್, ಮಾಫಿಯಾ ವಿರುದ್ಧ ಪ್ರಯೋಗ ಮಾಡುವಂಥ ಕಾಯ್ದೆ ಇದು. ಸುಳ್ಳು ದೂರು, ಜನರಲ್ಲಿ ಭಯ ಹುಟ್ಟಿಸೋದು, ವಿಡಿಯೋಗಳನ್ನು ಮಾಡಿ ಗೊಂದಲಗಳನ್ನು, ದ್ವೇಷ ಭಾವನೆಯನ್ನು ಕೆರಳಿಸೋದು, ಧಾರ್ಮಿಕ ಸಂಸ್ಥೆಯ ವಿರುದ್ಧ ನಿರಂತರ ಸಂಚುಗಳನ್ನು ಮಾಡೋದು, ಕೃತ್ಯಗಳನ್ನು ಎಸಗೋದು, ತನಿಖೆಯಲ್ಲಿ ಸಂಘಟಿತ ತಂಡದ ಭಾಗಿ ಸಾಬೀತಾದರೆ ಈ ಕಾಯ್ದೆ ಪ್ರಯೋಗ ಆಗುತ್ತೆ. ರಾಜ್ಯ ಸರ್ಕಾರದ ಅನುಮತಿ ಪಡೆದುಕೊಂಡು ಕೋಕಾ ಕಾಯ್ದೆಗೆ SIT ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಈಗಿರುವಂಥ FIR ಜೊತೆಗೆ ತನಿಖೆ ವೇಳೆ ಸಾಕ್ಷಿ ಸಿಕ್ಕಾಗ KCOCA ಅಂದರೆ ಕೋಕಾ ಸೇರಿಸಬಹುದು ಅಂತ ಹೇಳಿ SIT ವರದಿಯನ್ನು ಕಳಿಸಿ ಸರ್ಕಾರದ ಅನುಮತಿಯನ್ನು ಪಡೆದುಕೊಂಡ ನಂತರದಲ್ಲಿ ಕೋಕಾ ಜಾರಿ ಮಾಡಲಾಗುತ್ತೆ. ಹೊಸ FIR ಅನ್ನು ದಾಖಲಿಸಿ ಅವಕಾಶವನ್ನು ಮಾಡಲಾಗುತ್ತೆ. ಹಾಗಾದರೆ ಈ ಕೋಕಾ ಕಾಯ್ದೆ ಏನು ಹೇಳುತ್ತೆ? ಸೆಕ್ಷನ್ 3(1)I ಜೊತೆಗೆ 3(1)(2) ಜೊತೆಗೆ ಸಂಘಟಿತ ಅಪರಾಧಕ್ಕೆ ಒಟ್ಟು 5 ವರ್ಷ ಶಿಕ್ಷೆ ಇದೆ. ಗರಿಷ್ಠ ಜೀವಾವಧಿ ಶಿಕ್ಷೆಯನ್ನು ಕೂಡ ಈ ಪ್ರಕರಣದಲ್ಲಿ ಕೊಡಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಸೆಕ್ಷನ್ 3(2) ಇದೆಯಲ್ಲ, ಅದು ಸಂಘಟಿತ ಅಪರಾಧಕ್ಕೆ ಸಹಾಯ ಮಾಡುವಂಥವ್ರಿಗೂ ಕೂಡ ಇದೇ ಶಿಕ್ಷೆ. ಜೊತೆಗೆ ಇದೇ ಸೆಕ್ಷನ್ನ 3(4) ಸಂಘಟಿತ ಅಪರಾಧ ಗ್ಯಾಂಗ್ನ ಸದಸ್ಯ ಅಂತ ಸಾಬೀತಾದರೆ ಶಿಕ್ಷೆಯ ಪ್ರಮಾಣವೂ ಕೂಡ ಪ್ರಕಟ ಆಗುತ್ತೆ, ಇದೇ ಶಿಕ್ಷೆ. ಇನ್ನು ಸೆಕ್ಷನ್ 3(5) ಅಪರಾಧಿಗಳ ಹಣಕಾಸು, ಆಸ್ತಿ, ಸೌಲಭ್ಯ ಒದಗಿಸಿದವರಿಗೆ, ಬಳಸಿದವರಿಗೂ ಕೂಡ ಶಿಕ್ಷೆ ಆಗುತ್ತೆ. ಇನ್ನು ಸೆಕ್ಷನ್ 4 ಸಂಘಟಿತ ಅಪರಾಧಕ್ಕೆ ದೋಷಾರೋಪಗಳ ಪಟ್ಟಿಯೇ ಸಾಬೀತಾದರೆ ಆಸ್ತಿ ಜಪ್ತಿಯಾಗುತ್ತೆ. ಇನ್ನು ಕೋಕಾ ಕಾಯ್ದೆಯಡಿ ಜಾಮೀನು ಸಿಗೋದು ಕೂಡ, ಬೇಲ್ ಸಿಗೋದು ಕೂಡ ಕಷ್ಟ, ತುಂಬ ಕಠಿಣ ಅಂತ ಹೇಳಲಾಗ್ತಾ ಇದೆ. ನೇತ್ರಾವತಿ ನದಿ ತೀರದಲ್ಲಿ ಶವವನ್ನು ಹೂತಿಟ್ಟಿರುವ ಪ್ರಕರಣ, ಬುರುಡೆ ಮ್ಯಾನ್ ಅರೆಸ್ಟ್ ಆಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ, ತಮಿಳುನಾಡಿಗೂ ಕೂಡ SIT ಎಂಟ್ರಿ ಕೊಟ್ಟಿದೆ. ಯಾಕೆ ಮಂಡ್ಯಗೆ ಎಂಟ್ರಿ ಕೊಟ್ಟಿದೆ ಅಂತ ಹೇಳಿದ್ರೆ, ಆತ ಮಂಡ್ಯದ ನಿವಾಸಿ, ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದ ಚಿನ್ನಯ್ಯ, ಮಂಡ್ಯದ ಚಿನ್ನ ಅಂತ ಹೇಳ್ತಾ ಇದ್ದಾರೆ. ಈಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹುಟ್ಟೂರಲ್ಲೂ ಕೂಡ SIT ತನಿಖೆ ಮಾಡ್ತಾ ಇದೆ. ಚಿನ್ನಯ್ಯ 2ನೇ ಪತ್ನಿ, ಮಕ್ಕಳು, ಸ್ನೇಹಿತರ ಬಳಿಯೂ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ತಮಿಳುನಾಡಿನ ಚಿಕ್ಕರಸಿಪಾಳ್ಯಕ್ಕೆ ತೆರಳಿ ಮಾಹಿತಿಯನ್ನು ಪಡೆದುಕೊಳ್ಳಲಾಗ್ತಾ ಇದೆ. ಈ ಹಿಂದೆ ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಈ ಚಿನ್ನಯ್ಯ 2 ವರ್ಷಗಳ ಹಿಂದೆ ಉಜಿರೆಗೆ ಬಂದು ಕೆಲಸಕ್ಕೆ ಸೇರಿಕೊಂಡಿದ್ದ ಈ ದೂರುದಾರ ಉಜಿರೆಯ ಪಂಚಾಯಿತಿಯಲ್ಲಿ ಸಫಾಯಿ ಕರ್ಮಚಾರಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ. ದೂರುದಾರನ 2ನೇ ಪತ್ನಿ ಹಾಗೂ ಮಕ್ಕಳಿಂದ ಈ ಚಿನ್ನಯ್ಯನ ಬಗ್ಗೆ ಮಾಹಿತಿಯನ್ನು SIT ಕಲೆ ಹಾಕ್ತಾ ಇದೆ. ಆತ ಹುಟ್ಟಿದ ಊರು ಚಿಕ್ಕರಸಿನ ಪಾಳ್ಯ, ಆತನ ಸ್ವಭಾವ ಹೆಂಗಿತ್ತು, ಆತ ಯಾರ್ಯಾರ ಜೊತೆ ಒಡನಾಟವನ್ನು ಇಟ್ಟುಕೊಂಡಿದ್ದ, ಈ ಆರೋಪ ಮಾಡಲಿಕ್ಕೆ ಕಾರಣ ಏನು, ಹೀಗೆ ಹಲವಾರು ವಿಷಯಗಳನ್ನು ಕಲೆ ಹಾಕ್ತಾ ಇದೆ SIT. ಅಂದರೆ ಅವನ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗೆ ಮೊದಲಿಂದಲಿದ್ದರು. ಸುಮಾರು 2014-15ರಿಂದ ಅವರ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗಿದ್ರು. ಅವನ ಅಕ್ಕ, ಅವನ ಭಾವ, ಅವನ ಅಣ್ಣ ಮತ್ತು ಅವರ ಫ್ಯಾಮಿಲಿ ಸುಮಾರು ಒಂದು 6-7 ಜನ ನನ್ನೊಟ್ಟಿಗಿದ್ರು. ನನಗೆ ಧರ್ಮಸ್ಥಳ ಬಿಟ್ಟು ಹೋದದ್ದು ಗೊತ್ತಿರಲಿಲ್ಲ. ಕಡೆಗೆ ಆ ಕೆಲಸದವ್ರು ಹೇಳಿದರು, ಅಣ್ಣ ನನ್ನ ತಮ್ಮ ಇದ್ದಾನೆ, ನಾನು ಅವನನ್ನು ಕರೆಯುವ, ನಮಗೊಂದು ಕೆಲಸದ ಜನ ಅವಶ್ಯಕತೆ ಇದ್ದು, ಕರೆಯುವ, ಅವನು ಬರ್ತಾನೆ ಅಂತ ಹೇಳಿದರು. ಆಗ ಬರಲಿ ಹಾಗಾದ್ರೆ ಅಂತ ಹೇಳಿದೆ. ಯಾರಂತ ಕೇಳುವಾಗ ಚಿನ್ನ ಅಂತ ಹೇಳಿದ್ರು. ಚಿನ್ನಂದೆಲ್ಲ ಪರಿಚಯ ನನಗೆ ಮೊದಲಿಂದಲಿತ್ತು. ನಾನಂದರೆ ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದವ, ಆವಾಗಲೇ ನನಗೆ ಪರಿಚಯ ಇತ್ತು. ಹಾಗೆ ಬರಲಿ ಅಂತ ಹೇಳಿದೆ. ನನಗೆ ವಾಶ್ರೂಮ್, ಉಜಿರೆಯ ಬಸ್ ಸ್ಟ್ಯಾಂಡಿನ ವಾಶ್ರೂಮನ್ನು ನಾನು ನಿರ್ವಹಣೆ ಮಾಡ್ತಿರೋದು. ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಗೆ ಬಂದಿದ್ದ. ಒಂದು 15-20 ದಿವಸ ಕೆಲಸ ಮಾಡಿದ. ಅಲ್ಲಿ ಅವನಿಗೆ ಸರಿಯಾಗಲಿಲ್ಲ.
ದನಿ ನನಗೆ ಇದು ಬೇಡ, ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ. ಸರಿ, ಅಲ್ಲಿಗೆ ಬಾಗಾದ್ರೆ ಅಂತ ಹೇಳಿದೆ. ಅಲ್ಲಿಗೆ ಬಂದರು. ಅಲ್ಲಿ ಇಬ್ಬರಿಗೆ, ಗಂಡ ಹೆಂಡತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ. ಸ್ವಲ್ಪ ದಿವಸ ಕೆಲಸ ಮಾಡಿದರು. ಮತ್ತು ಅವನ ಅಕ್ಕನಿಗೆ ಮತ್ತು ಅವನಿಗೆ ಏನೋ ಸರಿ ಬೀಳಲಿಲ್ಲ. ಹಾಗೆ ಒಂದು ದಿವಸ ರಾತ್ರಿ ಬಂದ, ದನಿಯವರೇ ನಮ್ಮ ಅತ್ತೆ ತೀರಿ ಹೋಗಿದ್ದಾರೆ, ನಾನು ಊರಿಗೆ ಹೋಗ್ತೇನೆ, ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ. ನಾನು ದುಡ್ಡು ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ NIA ತನಿಖೆ ಅವಶ್ಯಕತೆ ಇಲ್ಲ ಅಂತ ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಷ್ಟ್ರೀಯ ತನಿಖಾ ದಳದ ತನಿಖೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಈಗ ಕರ್ನಾಟಕದ SITA ತನಿಖೆ ಮಾಡುತ್ತಿರುವಾಗ ಅದು ಅನವಶ್ಯಕ ಅಂತ. ಹೇಳಿಕೆಗಳಿಂದ ಸತ್ಯ ಹೊರಬರೋದಿಲ್ಲ, ಸತ್ಯ ಹೊರಬರಬೇಕು ಅನ್ನುವ ಕಾರಣಕ್ಕಾಗಿ SITಯನ್ನು ರಚನೆ ಮಾಡಿದ್ದೇವೆ. ಈಗಾಗಲೇ ಚಿನ್ನಯ್ಯನನ್ನ SIT ವಶಕ್ಕೆ ಪಡೆದಿದೆ. ವಿಚಾರಣೆ ಬಳಿಕ ಎಲ್ಲವೂ ಕೂಡ ಸತ್ಯಾಸತ್ಯತೆ ಹೊರಬರುತ್ತೆ. ಈ ಮಧ್ಯೆ ಅನೇಕ ಹೇಳಿಕೆಗಳನ್ನು ಗಮನಿಸಿದ್ದೇನೆ. ಹೇಳಿಕೆಗಳನ್ನು ನಿಲ್ಲಿಸಬೇಕು, ತನಿಖೆಯನ್ನು ಮುಂದುವರಿಸಬೇಕಷ್ಟೇ. ಇದಕ್ಕಾಗಿ ಧರ್ಮಸ್ಥಳದ ವಿಚಾರವಾಗಿ ರಾಜಕೀಯ ಬೇಡ ಅಂತ ಹೇಳಿದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ ಅಧಿವೇಶನದಲ್ಲಿ, ಸದನದಲ್ಲೇ ನಾನು ಉತ್ತರ ಕೊಟ್ಟಿದ್ದೇನೆ. ಸತ್ಯ ಹೊರಗಡೆ ಬರಬೇಕು, ಸತ್ಯವನ್ನು ಜನಸಮುದಾಯಕ್ಕೆ ತಿಳಿಸಬೇಕು ಅಂತಲೇ ನಾವು SIT ಮಾಡಿದ್ದು. ಅದಕ್ಕಾಗಿ SIT ತನಿಖೆ ನಡೀತಾ ಇದೆ. ಈ ಮಧ್ಯದಲ್ಲಿ ಅನೇಕ ಹೇಳಿಕೆಗಳನ್ನು ಕೂಡ ನಾನು ಗಮನಿಸಿದ್ದೇನೆ. ಆ ಹೇಳಿಕೆಗಳಿಂದ ಸತ್ಯ ಹೊರಗಡೆ ಬರೋದಿಲ್ಲ, ತನಿಖೆಯಿಂದ ಹೊರಗಡೆ ಬರುತ್ತೆ ಬಿಟ್ಟರೆ ಸತ್ಯ ಹೇಳಿಕೆಗಳಿಂದ ಬರೋದಿಲ್ಲ. ಹಾಗಾಗಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತಾನೆ, ಈ ಹೇಳಿಕೆಗಳನ್ನು ದಯಮಾಡಿ ನಿಲ್ಲಿಸಿ. ತನಿಖೆ ಮುಂದುವರಿಯೋದಕ್ಕೆ, ತನಿಖೆ ಯಶಸ್ವಿಯಾಗಿ ಧರ್ಮಸ್ಥಳದ ಪ್ರಕರಣವನ್ನ NIAಗೆ ವಹಿಸಬೇಕು. ಈ ವಿಚಾರದಲ್ಲಿ ಸರ್ಕಾರ ಪಾರದರ್ಶಕ ತನಿಖೆಯನ್ನು ನಡೆಸಿಲ್ಲ, ಪಾರದರ್ಶಕ ತನಿಖೆಯನ್ನು ನಡೆಸಬೇಕು ಅಂತ ಆಗ್ರಹ ಮಾಡಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಬೆಂಗಳೂರಿನಲ್ಲಿ ಮಾತನಾಡಿದಂಥ ಅವರು ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. NIA ತನಿಖೆಗೆ ವಹಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಸರ್ಕಾರದ ಬಗ್ಗೆ ಸಾರ್ವಜನಿಕರಲ್ಲಿ ತಪ್ಪು ಕಲ್ಪನೆ ಮೂಡ್ತಾ ಇದೆ. ಸರ್ಕಾರ ಪ್ರಕರಣದ ನಿರ್ವಹಣೆಯಲ್ಲಿ ಎಡವಿದೆ. ಈ ಹಿನ್ನೆಲೆ ಜನರ ಬಳಿ ಕ್ಷಮೆ ಕೇಳಬೇಕು ಸರ್ಕಾರ. ಸೆಪ್ಟೆಂಬರ್ 1ರಂದು ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ಆಯೋಜನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. NIAಗೆ ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾನು ಆಗ್ರಹ ಮಾಡ್ತಾ ಇದ್ದೇನೆ. Mr. Chief Minister should hand over the investigation to National Investigative Agency NIA. ಅದು ಮಾಡೋದ್ರಿಂದ ರಾಜ್ಯದ ಜನತೆಗೆ ಮತ್ತು ಭಕ್ತರಿಗೆ ಸರ್ಕಾರದ ಬಗ್ಗೆ ವಿಶ್ವಾಸನೂ ಬರ್ತದೆ. ಆ ರೀತಿ ಭಕ್ತರಲ್ಲಿ ವಿಶ್ವಾಸ ಬರ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ಈ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ತಡ ಮಾಡದೇನೆ ತತ್ಕ್ಷಣ ತೆಗೆದುಕೊಳ್ಬೇಕು ಅನ್ನುವ. ಈಗ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿ ಆಗಿದೆ. ಮುಂದೆ ಮತ್ಯಾವ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ನೋಡಬೇಕಾಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆಯಿತು, ಈಗ ಮುಂದಿನ ಕ್ಷೇತ್ರ ಯಾವುದು ಅಂತ ಕೇಳಿದ್ದಾರೆ. ರಾಜ್ಯ ಸರ್ಕಾರ ಇಂಥ ಕಳಂಕದಿಂದ ಹೊರಬರಬೇಕು. ಯಾವೆಲ್ಲ ಸಂಘಟನೆಗಳಿದ್ದಾವೋ, ದುಷ್ಟ ಶಕ್ತಿಗಳಿದ್ದಾವೋ ಅವುಗಳ ವಿರುದ್ಧ ತನಿಖೆ ಆಗಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಬಹಳ ದೊಡ್ಡ ದುಷ್ಟ ಶಕ್ತಿಗಳು ಇದರಿಂದ ಅಡಗಿದ್ದಾರೆ. ಅವೆಲ್ಲವೂ ಕೂಡ ಬಯಲಾಗಬೇಕಾಗ್ತದೆ. ಈ ತರ ಘಟನೆ ಮತ್ತೆ ನಮ್ಮ ರಾಜ್ಯದಲ್ಲಿ ಪುನರಾವರ್ತನೆ ಆಗಬಾರ್ದು. ಹಾಗಾಗಿ ಯಾವುದೋ ಒಬ್ಬರಿಬ್ಬರಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಬಹಳ ದೊಡ್ಡ ಷಡ್ಯಂತ್ರ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಗಮನಿಸ್ತಾ ಇದ್ದೀವಿ, ಇದೊಂದು ಸಂಘಟಿತ ಅಪಪ್ರಚಾರದ ಬುರುಡೆ ಕತೆ ಅಂತ ಹೇಳಿ ಇಡೀ ಕರ್ನಾಟಕ ಮಾತನಾಡಿಕೊಳ್ತಾ ಇದೆ. ಇದೊಂದು ಬುರುಡೆ ಕತೆ ಅಂತ ಹೇಳಿ ಕೇವಲ ಇದು ಒಬ್ಬರು ಮಾತ್ರ ಈ ವ್ಯೂಹವನ್ನು ರಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದರಿಂದ ಪ್ರಬಲವಾದಂಥ ಬಹಳ ದೊಡ್ಡ ಗ್ಯಾಂಗ್ ಇದೆ ಅಂತ ಕಾಣಿಸ್ತಾ ಇದೆ. ಇದೀಗ ಕೋಕಾ ಕಾಯ್ದೆಯ ಪ್ರಸ್ತುತತೆ ಈ ಬಗ್ಗೆ SIT ಹೇಗೆ ಕಂಡುಕೊಳ್ತಾ ಇದೆ,
ಅನ್ನೋದು ಒಂದು ಭಾಗ ಆಗುತ್ತೆ. ಅದರ ಜೊತೆಗೆ ಈಗ ಇಲ್ಲಿವರೆಗೂ ತನಿಖಾ ದೃಷ್ಟಿಯಿಂದ SIT ತನಿಖೆ ಮಾಡ್ತಾ ಇದೆ, ಅವರ ಊರುಗಳಿಗೆ ಹೋಗ್ತಾ ಇದೆ, ಸಂಬಂಧಪಟ್ಟ ವ್ಯಕ್ತಿಗಳನ್ನು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಸೆಪ್ಟೆಂಬರ್ 1ರಿಂದ ರಾಜಕೀಯ ಯಾತ್ರೆಗಳು ಕೂಡ ಆರಂಭ ಆಗುತ್ತೆ. ಎಲ್ಲೊಂದು ಕಡೆ ಧರ್ಮಸ್ಥಳ ಅನ್ನೋದಿದೆಯಲ್ಲ, ಒಂದು ತಿಂಗಳಿಂದ ಸದ್ದು ಮಾಡ್ತಾ ಇದೆ. ಈ ಸದ್ದು ಹಾಗೆ ಮುಂದುವರಿಯುತ್ತೆ ಒಂದು ಕನ್ಕ್ಲೂಷನ್ ಸಿಗೋವರೆಗೆ ಅಂತ ಕಾಣಿಸುತ್ತೆ. ಆದಿತ್ಯ. ದಶರಥ್, ಹೌದು, ಖಂಡಿತವಾಗ್ಲೂ ಇದು ಒಂದಿಷ್ಟು ದಿನಗಳಲ್ಲಿ ಎಂಡ್ ಆಗುತ್ತೆ ಅನ್ನುವಂಥ ಯಾವುದೇ ರೀತಿಯ ನಿರೀಕ್ಷೆಗಳು ಇಲ್ಲ. ಯಾವ ಡೇ 1ನಲ್ಲಿ ಯಾವ ಥರದ ಒಂದು ರೋಚಕ ಘಟ್ಟ ಈ ಪ್ರಕರಣ ತಲುಪಿತ್ತು, ಅದೇ ರೀತಿಯ ರೋಚಕತೆಗೆ ಮತ್ತೆ ಅದು 2ನೇ ಆಯಾಮದಲ್ಲಿ ಬಂದು ತಲುಪಿರೋದು ಈತ ತನ್ನೆಲ್ಲ ತಪ್ಪನ್ನು ಒಪ್ಪಿಕೊಂಡ ಬಳಿಕ. ಹಾಗಾಗಿ SIT ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೋಕಾ ಕಾಯ್ದೆ, ಯಾಕಂದರೆ ಕೋಕಾ ಕಾಯ್ದೆ ಹಾಕೋದಕ್ಕೆ ಬಹಳ ಲಯಬಲ್ ಆಗಿರುವಂಥ ಕೇಸ್ ಇದು. ಆ ಆಯಾಮದಲ್ಲಿ ಯೋಚನೆ ಮಾಡಿದ ಸಂದರ್ಭದಲ್ಲಿ ಏನು ಸಂಘಟಿತ ಅಪರಾಧ ನೋಡಿ, ಈ ಪ್ರಕರಣ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸದ್ದು ಸುದ್ದಿಯನ್ನು ಮಾಡಬೇಕು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಇದಕ್ಕೊಂದು ಗ್ರೌಂಡ್ ವರ್ಕ್ ಅನ್ನೋದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆದಿರುತ್ತೆ. ಬಹಳ ಪ್ರಭಾವಿಗಳು ಇದರ ಹಿಂದೆ ಕೆಲಸ ಮಾಡಿರುವಂಥ ಸಾಧ್ಯತೆ ಇದೆ. ಅನೇಕ ಸಂಘಟನೆಗಳು ಕೂಡ ಇದರ ಹಿಂದೆ ಕೈ ಜೋಡಿಸಿದೆ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಇದೆ. ಯಾಕಂದರೆ ಒಂದಿಷ್ಟು ಏನು ಕಾನೂನಿನ ಬಗ್ಗೆ ಅಪಾರವಾದ ಜ್ಞಾನವಿರುವಂಥವರು, ಈ ಥರ ಆದರೆ ಈ ಥರ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇರುವಂಥವರು ಕೂಡ ವ್ಯವಸ್ಥೆಯನ್ನು ಬಹಳ ಹತ್ತಿರದಿಂದ ಕಂಡಂಥವರು, ಪ್ರಮುಖವಾಗಿ ಪೊಲೀಸ್ ಇಲಾಖೆಯನ್ನು, ಪೊಲೀಸರ ಮೈಂಡ್ ಸೆಟ್ ಅನ್ನು ಬಹಳ ಹತ್ತಿರದಿಂದ ಕಂಡಂಥವರು ಕೂಡ ಇದರ ಹಿಂದೆ ಸೂತ್ರಧಾರಿಗಳಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಹಾಗಾಗಿ ಅವರಿಗೆಲ್ಲರಿಗೂ ಕೂಡ ಒಂದು ಮಾಹಿತಿ ಇರುತ್ತೆ, ಈ ಥರ ಆದರೆ ಈ ಥರ ಆಗುತ್ತೆ, ಇದು ನಾಳೆ ಹೋಗಿ ಇಲ್ಲಿಗೆ ತಲುಪುತ್ತೆ, ನಾವು ಸಿಕ್ಕಾಕೊಳ್ತೀವಿ ಅನ್ನುವಂಥದ್ರ ಬಗ್ಗೆ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡೇ ಅವರೆಲ್ಲ ಬಹಳ ಪಕ್ಕಾ ಪ್ಲಾನ್ ಮಾಡಿರ್ತಾರೆ. ಸೊ ಹಾಗಾಗಿ ಆ ಪ್ಲಾನ್ ಏನು ಅನ್ನೋದನ್ನು ಕೆದಕೋದಕ್ಕೆ ಈಗ SIT ಮುಂದಾಗಿದೆ. ಒಂದೊಂದೇ ಪ್ಲಾನ್ ಅನ್ನು ಕೆದಕ್ತಾ ಹೋದಂಥ ಸಂದರ್ಭ ಬೇರೆ ಬೇರೆ ವ್ಯಕ್ತಿಗಳು, ಸಂಘಟನೆಗಳು ಇದರಲ್ಲಿ ಶಾಮೀಲಾಗಿರುವಂಥ ಮಾಹಿತಿ ಕೂಡ ಅವರಿಗೆ ಬರ್ತಾ ಇದೆ. ಹಾಗಾಗಿ ಕೋಕಾ ಕಾಯ್ದೆ ಇದಕ್ಕೆ ಹಾಕಿದರೆ ಹೇಗೆ ಅನ್ನುವಂಥ ರೀತಿಯಲ್ಲಿ, ಯಾಕಂದ್ರೆ ಈಗ ವಶಕ್ಕೆ ಪಡೆದು ವಿಚಾರಣೆ, ಆ ಬಳಿಕ ಜಾಮೀನು ಸಿಗುವಂಥ ಸಾಧ್ಯತೆ ಇದೆ. ಇನ್ ಕೇಸ್ ಕೋಕಾ ಅನ್ನೋದು ಒಮ್ಮೆ ಅಪ್ಲೈ ಆದರೆ ಅವರಿಗೆ ಬಹಳ ಬೇಗ ಜಾಮೀನು ಕೂಡ ಸಿಗೋದಿಲ್ಲ. ಮತ್ತು ಕೋಕಾ ಕಾಯ್ದೆ ಕೂಡ ಇದೇ ಮಾದರಿ ಇರುವಂಥದ್ದು, ಸಂಘಟಿತವಾಗಿ ಒಂದು ಅಪಪ್ರಚಾರವನ್ನು ಮಾಡುವಂಥದ್ದು, ಜನರ ಭಾವನೆಯನ್ನು ಕೆರಳಿಸುವಂಥದ್ದು, ಜನರು ದಂಗೆ ಏಳುವ ರೀತಿ ಮಾಡೋದಕ್ಕೆ ಬೇರೆ ಬೇರೆ ಮಾಧ್ಯಮಗಳನ್ನು ಬಳಸುವಂಥದ್ದು, ಅದು ಸ್ಪೀಚ್ ಆಗಿರಲಿ, ವಿಡಿಯೋ ಆಗಿರಲಿ. ವಿಡಿಯೋ ಕೂಡ ಈಗ ನಾವು ಸಂಬಂಧಪಟ್ಟಾಗ ನೋಡ್ತಾ ಇದ್ದೀವಿ, ಸಮೀರ್ನನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ. ಒಂದು ವಿಡಿಯೋ ಏನೆಲ್ಲ ಮಾಡುತ್ತೆ ಅನ್ನೋದಕ್ಕೆ ಆ ಪ್ರಕರಣ ಸಾಕ್ಷಿ. ಹಾಗಾಗಿ ಈ ಎಲ್ಲ ಅಂಶಗಳು ಈ ಪ್ರಕರಣದಲ್ಲಿ ಇರುವಂಥ ಕಾರಣದಿಂದಾಗಿ ಇದೊಂದು ಸಂಘಟಿತ ಅಪರಾಧ. ಹಾಗಾಗಿ ಇದಕ್ಕೆ ಯಾಕೆ ಕೋಕಾ ಕಾಯ್ದೆ ಹಾಕಬಾರ್ದು ಅನ್ನುವಂಥ ರೀತಿಯಲ್ಲೂ ಕೂಡ SIT ಯೋಚನೆ ಮಾಡ್ತಾ ಇದೆ. ಆದರೆ ಅದನ್ನ ಮಾಡಬೇಕು ಅಂದ್ರೆ, ಯಾಕಂದ್ರೆ ಈಗಾಗಲೇ ಆ ಚಿನ್ನಯ್ಯ ಏನಿದ್ದಾನೆ ಆತನಿಗೆ ಸಂಬಂಧಪಟ್ಟಂತ ಆತನ ಅಣ್ಣ ತಾಣಾಸಿಯನ್ನ ಕರೆದು ವಿಚಾರಣೆ ಮಾಡಿರುವಂತ SITಗೆ ಆತನ ಹಿಂದೆ ಇರುವಂತ ಸೂತ್ರಧಾರಿಗಳನ್ನ ಕರೆದು ವಿಚಾರಣೆ ಮಾಡುವಂಥದ್ದು ಅಥವಾ ಅವರನ್ನ ವಶಕ್ಕೆ ಪಡೆಯುವಂಥದ್ದು ದೊಡ್ಡ ವಿಚಾರ ಅಲ್ಲ. SITಯ ಗಮನದಲ್ಲಿ ವಿಚಾರ ಇದೆ, ಆದರೆ ಅವರನ್ನ ಒಮ್ಮೆ ವಶಕ್ಕೆ ಪಡೆದ ಬಳಿಕ ಎಲ್ಲವನ್ನ ಕೂಡ ಅವರಿಂದ ಪಡಿಬೇಕು, ಪ್ರಕರಣಕ್ಕೆ ಒಂದು ತೆರೆಯನ್ನ ಎಳಿಬೇಕು ಅನ್ನೋದು SIT ಲೆಕ್ಕಾಚಾರ. ಹಾಗೆ ಅದಕ್ಕೆ ಬೇಕಾದಂತ ಪೂರಕ ದಾಖಲೆಗಳನ್ನ ಅವರು ಪಡಿತಾ ಇದ್ದಾರೆ. ಯಾಕಂದ್ರೆ ನಾಡಿನ ದಿವಸ ಯಾರೀತನಿಗೆ ಆಶ್ರಯ ಕೊಟ್ಟರು, ಯಾರೀತನಿಗೆ ಬೆಂಬಲ ಕೊಟ್ಟರು, ಅವರು ಒಂದಿಷ್ಟು ವಿಚಾರಗಳನ್ನ ಮುಂದಿಡುವಂತ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಈ ತರ ಆರೋಪ ಆಯಿತು, ನಾವು ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾ ಇದ್ವಿ, ಈ ತರ ಒಬ್ಬ ಸಂತ್ರಸ್ತ ಬಂದು ನಮ್ಮ ಹತ್ರ ಹೇಳುವಂತ ಸಂದರ್ಭ, ಆತನಿಗೆ ನಾವು ಆಶ್ರಯ ಕೊಡೋದ್ರಲ್ಲಿ ಏನ್ ತಪ್ಪಿದೆ, ನಾವು ಈ ಅಪರಾಧದಲ್ಲಿ ಭಾಗಿಯಾಗಿದ್ದೀವಿ ಅಂತ ಹೇಳೋದಕ್ಕೆ ಏನ್ ಸಾಕ್ಷಿ ಇದೆ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ ಸಂದರ್ಭ ಬಹಳ ಪ್ರಬಲವಾದ ಸಾಕ್ಷಿಯನ್ನು SIT ನೀಡಬೇಕಾಗುತ್ತೆ. ಇದೇ ಕಾರಣಕ್ಕೋಸ್ಕರ ಈ ಪ್ರಕರಣದ ಮೂಲಕ್ಕೆ SIT ಹೋಗಿದೆ. ಇವತ್ತು ತಮಿಳುನಾಡು ಸೇರಿದಂತೆ ಆತನ ಹುಟ್ಟೂರು ಮಂಡ್ಯದಲ್ಲೂ ಕೂಡ SIT ತಲಾಶ್ ನಡೆಸಿದೆ. ತಮಿಳುನಾಡಿನ ಇರೋಡು ಅನ್ನುವಂಥ ಪ್ರದೇಶದಲ್ಲಿ ಆತ ಒಂದು ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಅಲ್ಲಿ ಆತನ ಕೋ ವರ್ಕರ್ಸ್ ಯಾರಿದ್ರು, ಅಲ್ಲಿ ಆತನ ಮಾಲೀಕರು ಯಾರಿದ್ರು, ಅಲ್ಲಿ ಆತನ ಕುಟುಂಬಸ್ಥರು ಯಾರಿದ್ರು, ಅವರಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ಆತನ ಪತ್ನಿ ಮತ್ತು ಮಕ್ಕಳಿಂದ ಕೂಡ ಮಾಹಿತಿಯನ್ನು ಪಡೆದಿದ್ದಾರೆ ಅನ್ನುವಂಥ ಸೂಚನೆ ಕೂಡ ಇದೆ. ಇದರೊಂದಿಗೆ ಮಂಡ್ಯದಲ್ಲೂ ಕೂಡ ಆತನ ಸಂಬಂಧಿಕರು, ಆತ್ಮೀಯರಿಂದ ಕೂಡ ಆತ ವ್ಯಕ್ತಿಗೆ ಯಾವ ತರ, ಮತ್ತು ಆತ ಉಜಿರೆಯಿಂದ ಕಳೆದ 1-2 ವರ್ಷದ ಹಿಂದೆನೆ ಆತ ಉಜಿರೆಯಿಂದ ನಾಪತ್ತೆ, ಅಂದ್ರೆ ಏನಾತ ಕೆಲಸ ಮಾಡ್ತಾ ಇದ್ನು, 2 ವರ್ಷ ಹಿಂದೆ ಆತ ಬಂದಲ್ಲಿ ಕೆಲಸ ಮಾಡ್ತಾ ಇದ್ದ, ಅಲ್ಲಿಂದ ಆತ ಮತ್ತೆ ಎಲ್ಲಿ ಹೋದ, ಊರಿಗೆ ಹೋದ ಅನ್ನುವಂಥ ಗುಮಾನಿ ಇಟ್ಟು ಬಿಟ್ರೆ ಆತ ಎಲ್ಲಿ ಹೋದ ಅನ್ನೋದು ಸ್ಪಷ್ಟವಾಗಿ ಇವತ್ತಿನವರೆಗೂ ಕೂಡ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಬುರುಡೆ ಗ್ಯಾಂಗ್ ಸಂಪರ್ಕಕ್ಕೆ ಆತ ಯಾವಾಗ ಬಂದ ಅನ್ನೋದನ್ನ ಕಲೆ ಹಾಕೋದಕ್ಕೆ ಈಗ ಮಂಡ್ಯ ಮತ್ತು ತಮಿಳುನಾಡಿಗೆ ಹೋಗಿರೋದು. ದಶರಥ್, ಥ್ಯಾಂಕ್ ಯು ಆದಿತ್ಯ, ನಿಮ್ಮಲ್ಲ ಮಾಹಿತಿಗೆ.